ಎಷ್ಟೊತ್ತು ಮಾಡಿದ್ರಿ ಅಮ್ಮ ನೀವು ಎಲ್ಲರೂ ಬರೋದಕ್ಕೆ? ಹೌದ್ರಿ ಸ್ವಾಮಿಗಳು, ಒಂದಿಟ್ಟು ತಡ ಆತ್ರಿ. ಆಕಳದ ಪೂಜೆ ಗೀಜೆ ಊಟದ್ದು ಎಲ್ಲ ನೈವೇದ್ಯ ಕೊಡೋದೆಲ್ಲ ಆಗ್ಬೇಕಲ್ರಿ. ಹಂಗಾಗಿ ಜರ ತಡ ಆತ್ರಿ. ಪೂಜೆಗೆಲ್ಲ ರೆಡಿ ಐತ್ರಿ. ಇನ್ನು ಪೂಜೆ ನೀವು ಸ್ಟಾರ್ಟ್ ಮಾಡ್ಕೋರಿ. ಓಕೆ ಓಕೆ ಇರಲಿ. ಅಂದ್ರೆ ನಮ್ಮದು ಮತ್ತು ಮುಂದೆ ಹೋಗೋದಿರ್ತಾವಲ್ರಿ, ಅದಕ್ಕೋಸ್ಕರ ನಾವು ಕೇಳಿದೀವಿ. ಮತ್ತು ನೈವೇದ್ಯ ಮಾಡಿದ್ರೆ ತಂದಿಟ್ಬಿಡ್ರಿ. ಒಯ್ನಿರಿ ಇದು ಸತ್ಯನಾರಾಯಣ ಪೂಜೆಗೆ ನೈವೇದ್ಯ ಐತಿರಿ ರೀ, ಅದನ್ನ ತಂದಿಟ್ಬಿಡ್ರಿ. ಹಾಂ ಆಯ್ತು ರೀ, ಮಾಮಾರಿ ತರ್ತೇನೆ ರೀ. ಸ್ವಾಮಿಗಳು ಇದನ್ನು ಎಲ್ಲಿ ಇಟ್ಬಿಡ್ರಿ ನೈವೇದ್ಯ? ಇಲ್ಲ ಮುಂದೆ ಇಟ್ಬಿಡ್ರಿ, ನಡೀತೈತಿ. ಓಂ ತಂತ್ರಾಯ ನಮಃ, ಓಂ ಸತ್ಯನಾರಾಯಣ ನಮಃ, ಓಂ ಶಿವಾಯ 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 ನಮಃ, ಓಂ ಶಾಂತಿ ಶಾಂತಿ ಶಾಂತಿ. ಈಗ ಪೂಜೆ ಎಲ್ಲ ಮುಗೀತ್ರಿ. ಇನ್ನು ನಿಮ್ದು ಊಟಕ್ಕೆ ಕೂತ್ಕೊಂಡ್ಬಿಡ್ರಿ. ಆತ್ರಿ ಎಲ್ಲ ಮುಗೀತ್ರಿ. ನಾವು ಹೇಳೋಣ್ರಿ ಸ್ವಾಮಿಗಳ? ಹಾಂ ಹೇಳ್ರಿ ನಡೀತೈತಿ. ನಮ್ದು ದಕ್ಷಿಣ ಆಟ ಕೊಟ್ಟು ಬಿಡ್ರಿ, ನಾವು ಸ್ವಲ್ಪ ಹೋಗಿಬಿಡ್ತೀವಿ ರೀ. ಊಟತ್ತೇನು ಬೇಡ್ರಿ, ಸ್ವಲ್ಪ ಪ್ರಸಾದ ಕೊಡ್ರಿ. ಯಾಕಂದ್ರೆ ಮತ್ತು ಮುಂದೆಲ್ಲ ಅದಾವಲ್ರಿ, ಹಾಗಾಗಿ ಭಾಳ ತಡ ಆಗ್ತೈತಿ ರೀ. ಇಲ್ಲೇ ತಡ ಆಗಿಬಿಡ್ತೀರಿ. ಪಾಪ ಅವರೆಲ್ಲ ಕಾಯಕತ್ತಾರ, ಫೋನ್ ಭಾಳ ಬರಕತ್ತಾವು. ಅದಕ್ಕೆ ನೀವು ನಮ್ಗೆ ದಕ್ಷಿಣ ಕೊಟ್ಬಿಟ್ರಿ, ನಾವು ಹೋಗ್ತೀವಿ. ಆಯ್ತು ರೀ ಸಂಬಳ ಕೊಡ್ತೀವಿ ರೀ. ದಕ್ಷಿಣ ಆಟ ಎಷ್ಟು ಹೇಳಿಬಿಡ್ರಿ, ಅದಷ್ಟು ಕೊಟ್ಬಿಡ್ತೀನಿ. ಅಯ್ಯ ಮತ್ತು ಕಲವ ಇದು ಮಾಡ್ಕೊಂಡ್ಬಿಡು, ಊಟಕ್ಕೆಲ್ಲ ಹಚ್ಬಿಡ್ರಿ. ಎಲ್ಲರೂ ಊಟಕ್ಕೆ ಕೊಟ್ಬಿಡು. ನೀನು ಅಣ್ಣ ಹೊರಗಿನ ಮಂದಿಯನ್ನು ಕರಿತೇನೆ ನೋಡಿ, ಊಟ ಕುಣಿಸ್ಬಿಡಲ್ಲ. ಹಾಂ ಆಯ್ತು ಸಂಗು ಕರಿತೀನು. ಬರತ್ತಮ್ಮ, ಹೊರಗಿನ ಮಂದಿನೆಲ್ಲ ಕರಿನೂ ಊಟ ಕುಣಿಸಿನ ತಡ ಭಾಳ ಆಗೈತಿ ನೋಡಿ. 2:30 ಆಗೈತಿ. ಟೈಮ್ ಅಂದ್ರೆ ಟೈಮ್ ಊಟದ್ದು. ಮಂದಿ ಎಲ್ಲ ಹೊಂಟಿದ್ದು. ಇದು ಮಾಡಿರಿ ಹೆಣ್ಮಕ್ಳು, ನೀವೆಲ್ಲ ಕೂತಬಿಡ್ರಿ. ಅಂತ ಈಗೆಲ್ಲ ಪಂಕ್ತಿ ಮುಗ್ದೈತಿ, ಲಾಸ್ಟ್ನ ಮಟ್ಟದೀವು. ನೀವು ಹಚ್ಚಿ ಕೂತ್ಬಿಡ್ರಿ. ಮತ್ತೆ ಯಾರು ಹುಡುಗರು ನೀಡ್ತಾರೋ, ನಾನು ಕೂತ್ಬಿಡ್ತೀನಿ. ಕಲ್ಲವು ಎಲ್ಲರೂ ತೊಗೊಂಡು ಕೂತ್ಬಿಡು. ಎಲ್ಲರೂ ಕೂತ್ರಿ. ನಾನು ಬಡ ಊಟ ತಂದು ಇಟ್ಬಿಡ್ತೀನಿ ತಡಿ. ನಾನು ಆಮೇಲೆ ಕೂತ್ಬಿಡ್ತೇನೆ. ಇದು ಮಾಡಿರಿ, ನೀವು ಊಟ ಮಾಡಿರಿ. ಅನ್ನ ಸಾರು ಏನ್ರಿ ಬೇಕಾದ್ರೆ ಮತ್ತೆ ನಾ ತಂದು ಹಾಕಕ್ಕೆ ಒಬ್ರು ಬೇಕಲ್ಲ. ಎಲ್ಲರೂ ಹಿಂಗೆ ಕೂತ್ರೆ ಹಂಗೆ ಉಳ್ದಾರಿಗೆ ಹೇಳ್ರಿ, ಎಲ್ಲ ಬರೋಬ್ಬರಿ ಹಾಕ್ತಾರ ಇಲ್ಲ ಏನು. ಅದಕ್ಕೆ ನೀವೆಲ್ಲ ತಿನ್ನಿರಿ. ಲಾಸ್ಟಿಗೆ ನಾ ತಿತ್ತನು ನಡೀತೈತಿ ನನಗೆ. ಮತ್ತು ಉಪವಾಸ ಬೇರೆ ಐತಿ. ಅದಕ್ಕೆ ಒಂದು 4 ಗಂಟೆಗೆ ತಿನ್ನಿ ಅಂದ್ರೆ ಹೊತ್ತು ಮುನ್ಗುತ್ತಾನ ನಡೀತಿಬಿಟ್ಟೈತಿ ರಾತ್ರಿ ತನ. ಅದಕ್ಕೆ ನೀವೆಲ್ಲ ಊಟ ಮಾಡಿರಿ. ಹಂಗೈತಿ ನೋಡಿರಿ, ಎಲ್ಲ ಕರೆಕ್ಟ್ ಆಗೈತೆ ಇಲ್ಲ ಅವಸರದಾಗ ಮಾಡೈತಿ. ಅಯ್ಯ ನೀನು ಜರ ಬಂದು ತಿಂದರೆ ಚಲೋ ಆಗ್ತೈತವ. ನಿಮ್ದು ಬಿಟ್ಟು ಹೆಂಗೆ ತಿನ್ನೋದ ಕಲ್ಲಕ್ಕ? ನೀವು ಬರ್ರಿ ಒಯ್ನಿರಿ, ಏನು ಆಗಂಗಿಲ್ಲ ರೀ. ಬೇಕಾದ್ರೆ ನಾವು ಹಿಡ್ಕೊಳಕ್ಕೆ ಬರ್ತೈತೆ ರೀ. ನೀನು ಬಾಕಲ್ಲಕ್ಕ, ಎಲ್ಲರೂ ಕುಡಿತೀನೂ. ಇವ ಬೇಡ ಅದು ತಿಳಿಯಂಗಿಲ್ಲ. ಮತ್ತೇನ್ರಿ ಒಂದಿಟ್ಟು ಕೊಳಂಬಿತ್ತಂದ್ರೆ ಮತ್ತೆ ಗಣಮಕ್ಳು ಸುಮ್ಕೊಂಡ್ರಂಗಿಲ್ಲ ಇವ. ಅದಕ್ಕೆ ನಂಗೆ ತಂದು ಇಡಕ್ಕೆ ಒಬ್ಬರು ಬೇಕು. ನೀವೆಲ್ಲ ತಿನ್ನಿರಿ, ಹಸ್ದಿರಿ. ನಂಗೆ ಉಪವಾಸ ಬೇರೆ ಐತ್ಲೆ. ಹಾಗಾಗಿ ಒಟ್ಟು ನನಗೇನು ಬೇಡ ಈಗ. ಮತ್ತು ಹಿಂದೆ ಮುಂದೆ ಆಗ್ತೈತೆ ಟೈಮಿಂಗ್. ನೀವು ತಿನ್ನಿರಿ, ನಾನು ಲಾಸ್ಟ್ ಐತಿತ್ತೇನೆ. ಹೌದೌದು, ಅಕ್ಕಲ್ಲಿ ಲಾಸ್ಟ್ ಇತ್ತಾಳ್ರಿ. ನೀವು ತಿನ್ನಿರಿ, ಲಾಸ್ಟಿಗೆ ಆಕೆಗೆ ನೀಡಕ್ಕೆ ಬರ್ತೈತಿ. ಯಾಕಂದ್ರೆ ಆಕೆದು ಉಪವಾಸ ಬೇರೆ ಐತಿರಲ್ಲ. ಸಂಜೆ 4 ಅದು ತಿಂದ್ರು ಅಂದ್ರೆ ನಡೀತೈತಿ. ನೀವು ತಿನ್ನಿರಿ ಅಕ್ಕಾರ ಎಲ್ಲರೂ. ನಾನು ನೀಡಕ್ಕೆ ಒಬ್ರು ಬೇಕಾ ಇವಾಗ, ಅದಕ್ಕೆ ತಿನ್ನಿರಿ ನೀವು. ಮತ್ತು ಹೆಂಗಾಗೈತೆ ನೋಡ್ರಿ ಊಟ? ಹೆಂಗಾಗಿ ಚಲೋ ಆಗೈತೆ? ಚಲೋ ಆಗೈತಿ ಕಲಕ್ಕ. ಚಲೋ ಮಾಡಿದ್ವಿ ಕಲಕ್ಕ, ಎಲ್ಲ ಚಲೋ ಆಗೈತೆ. ಅದು ಭಾಳ ಅಂದ್ರೆ ಭಾಳ ವೆರೈಟಿ ಮಾಡಿದ್ವಿ ಬಿಡುವ. ನೀನು ಇಂಥ ಅವಸರನ್ಯಾಗ ಇಲ್ಲ ಅನ್ಕೋತಾನ ಚಲೋ ಮಾಡಿದ್ದೆ ಅಡುಗೆ. ಮನೆ ಶಾಂತಿ ಸಮಾಧಾನಲೆ ಆಯ್ತು ನೋಡಿ. ಯಾಕಂದ್ರೆ ಯಾವುದೋ ಫಂಕ್ಷನ್ ಮಾಡ್ರೂ ಊಟ ಒಂದು ಚಲೋ ಐತಂದ್ರೆ ಫಂಕ್ಷನ್ ಪರಿಪೂರ್ಣ ಆಗ್ತೈತೆ ಅತ್ತ. ಊಟ ಭಾಳ ಅಂದ್ರೆ ಭಾಳ ಚಲೋ ಆಗೈತೆ ನೋಡುವ. ಭಾಳ ಚಲೋ ಆಗೈತೆ ನೋಡ್ರಿ ಅಕ್ಕಾರ. ಅನ್ನ ಸಾಂಬಾರು ಅಂತೂ ಜಬರ್ದಸ್ತ್ ಆಗೈತೆ ನೋಡ್ರಿ. ಚಲೋ ಮಾಡಿರಿ ನೀವು ರೀ. ಮತ್ತೆ ಏನೇನು ಬೇಕು ಕೇಳಿ ಹಾಕ್ಸ್ಕೊರುವ, ನಾಚಕ್ಕೆ ಹೋಗ್ಬೇಡ್ರಿ. ಹೇಳ್ತೀನಿ, ನನಗೆ ಎಷ್ಟು ತ್ರಾಸ ಆಗ್ತೈತಿ ಎಲ್ಲಿ ಬಿಡಕ್ಕೆ ಹಂಗೆ ಇಟ್ಟು ಹೇಳಕ್ಕೆ ಹೋಗ್ಬೇಡ್ರಿ. ಹೊಟ್ಟೆ ತುಂಬ ತಿನ್ನಿರಿ. ಏನೇನು ಬೇಕು ಕೇಳ್ರಿ, ತಂದು ಇಡ್ತೀನಿ. ಅನ್ನಾರ ನಿಮ್ಗೆ ಏನೇನು ಬೇಕು ಕೇಳ್ರಿ. ಏನು ಬೇಡ್ರಿ ಅಕ್ಕಾರ, ನೀವೇನು ಟೆನ್ಷನ್ ತೊಗೋಬೇಡ್ರಿ. ನಾವೇನು ನಾಚಂಗಿಲ್ಲ ರೀ. ಇದೇನು ರೀ ನಮ್ಮ ಅಕ್ಕಾರ ಮನೆ ಇದ್ದಂಗೆ. ನಮ್ಗೇನು ಬೇಕು ನಾ ಕೇಳಿ ತಿಂತೀವ್ರಿ. ನೀವು ಕುಣ್ರಿ, ಆರಾಮ್ ಮಾಡಿರಿ. ಬೇಕಾದ್ರೆ ಕೇಳ್ತೀವ್ರಿ. ಎಲ್ಲ ಊಟ ಅಥವಾ ಹೆಂಗಾಗಿತ್ತು? ಎಲ್ಲ ಊಟ ಚಲೋ ಆಯ್ತಾ? ಹೊಟ್ಟೆ ತುಂಬ ತಿಂದ್ರೇನಿಲ್ಲ ಎಲ್ಲರೂ? ನಾವೆಲ್ಲ ಹೊಟ್ಟೆ ತುಂಬ ತಿಂದಿ ನೋಡಿ ಕಲಾಕ. ನಮ್ದೆಲ್ಲ ಹೊಟ್ಟೆ ತಿಂತವ. ಇನ್ನು ನೀವು ಊಟಕ್ಕೆ ಕುಂಡ್ರು ನಮ್ದೆಲ್ಲ ಆಯ್ತು. ಇನ್ನು ಎಲ್ಲರೂ ಹೋಗೋ ಟೈಮ್ ಆಗೈತಿ. ನಾ ಮಾಡ್ತೀನಿ ಅನ್ಕ. ಇನ್ನು 4 ಗಂಟೆಗೆ ಅದು ಮಾಡ್ತೇನೆ. ಈಗಿನ 3 ಆಗೈತಿ ಟೈಮ್ ಅಕ್ಕ. ಇನ್ನು ಒಂದು ತಾಸು ಹೋಗ್ಲಿ ಮಾಡ್ತೇನೆ ನಾನು. ಮನೆಯೆಲ್ಲ ಭಾಳ ಚಲೋ ಆಗೈತ್ರಿ ವೈನಿರಿ. ಇನ್ನು ನಾವು ಬರ್ತೀವ್ರಿ, ತಡ ಆತ್ರಿ. ಹೌದು ಕಲ್ಲಕ್ಕ ಅವರೇ, ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ. ನಮ್ದಕ್ಕೆ ತುಂಬ ಖುಷಿ ಆಯಿತು ಈ ಮನೆ ನೋಡಿ. ಭಾಳ ಚಲೋ ಅಂದ್ರೆ ಭಾಳ ಚಲೋ ಆಗೈತೆ ನೋಡೋ ಕಲ್ಲಕ್ಕ ಮನೆ. ನಮ್ಮ ಮನೆತನದಾಗ ಇಂಥ ಮನೆ ಯಾರ್ದು ಇಲ್ಲ ನೋಡುವ. ಚಲೋ ಅಲ್ಲಿವ. ಭಾಳ ಕಷ್ಟಪಟ್ಟು ಸೋರು ಮನ್ಯಾಗ ಜೀವನ ಮಾಡಿ ಇನ್ನಾರು ಚಲೋ ತಂಗಿರವ. ಹೌದು ಕಲ್ಲಕ್ಕ, ನಮ್ಮ ಗೆಳತಿಯರೊಳಗೆ ನಿಂದೊಂದು ಮನೆ ಸೋರು ಮನೆ ಇತ್ತು. ಈ ನಮ್ಮ ಗೆಳತಿಯರೊಳಗೆ ನಿಂದೊಂದು ದೊಡ್ಡ ಮನೆ ಆಗಿಬಿಟ್ಟಿತ್ತು ನೋಡುವ. ಭಾಳ ಚಲೋ ಆಯ್ತು ನೋಡಿ ಕಲ್ಲಕ್ಕ. ಹೌದು ಭಾಳ ಚಲೋ ಆಯ್ತವ. ನಾನು ಭಾಳ ಕಷ್ಟಪಟ್ಟೀನಿ. ಇಷ್ಟಾಗಿತ್ತು ನಮ್ಮ ಮನೆ. ಇಷ್ಟು ಕಷ್ಟಪಡಕ್ಕೆ ಇಷ್ಟು ಮನೆ ಆಗಕ್ಕೆ ಭಾಳ ಹಗಲ ರಾತ್ರಿ ದುಡ್ದು ಗಂಡ ಹೆಂಡತಿ ಮಕ್ಕಳು. ಆಯ್ತು ನೋಡ್ರಿ ಫ್ರೆಂಡ್ಸ್, ನಮ್ಮ ಈ ಕಲ್ಲಕ್ಕ ಅನ್ನೋದೊಂದು ಎಪಿಸೋಡ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತು ನಾಳೆ ಒಂದು ಹಳ್ಳಿ ಶೈಲಿ ಒಳಗೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಳ್ಳಿ ಜನ ಹೆಂಗಿರ್ತಾರೆ ಅನ್ನೋದು ನಾಳೆ ಇಡೋದು ಒಂದು ಹೊಸ ಎಪಿಸೋಡ್ ಟೈಪ್ ಸ್ಟಾರ್ಟ್ ಮಾಡ್ತೇನೆ ರೀ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.